ವೆಲ್ಕಮ್ ಬ್ಯಾಕ್ ಟು ದ ಸೀರೀಸ್ ಆಫ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಇವತ್ತಿನ ಕ್ಲಾಸಲ್ಲಿ ನಾವು ವೈಲ್ ಅಂಡ್ ಡೂ ವೈಲ್ ಲೂಪ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಫಸ್ಟ್ ಸಿಂಟ್ಯಾಕ್ಸ್. ಅಂಡರ್ಸ್ಟ್ಯಾಂಡಿಂಗ್ ದ ಲೂಪ್ಸ್. ದ ವೈಲ್ ಲೂಪ್ಸ್ ಚೆಕ್ಸ್ ಎ ಕಂಡೀಷನ್ ಬಿಫೋರ್ ಎಕ್ಸಿಕ್ಯೂಷನ್ ದ ಬ್ಲಾಕ್. ಅಂದ್ರೆ ಏನು ವೈಲ್ ಲೂಪ್ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ, ಫಸ್ಟ್ ಒಂದು ಪ್ರೋಗ್ರಾಮ್ ಬರಿತೀವ, ಆ ಕಂಡೀಷನ್ ಚೆಕ್ ಮಾಡಕ್ಕೆ ಸ್ಟಾರ್ಟಿಂಗ್ ಪ್ರೋಗ್ರಾಮ್ ಏನು ಬರೆದಿರ್ತೀವಲ್ಲ ಆ ಕಂಡೀಷನ್ ಚೆಕ್ ಮಾಡಕ್ಕೆ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಮತ್ತೆ ಅನ್ಲಿಮಿಟೆಡ್ ಟೈಮ್ಸ್ ಅಂದ್ರೆ ಎಷ್ಟು ಸತಿ ಮಾಡ್ಬೇಕಂತ ಗೊತ್ತಿರೋದಿಲ್ಲ, ಅವಾಗ ವೈಲ್ ಲೂಪ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್, ದ ಡೂ ವೈಲ್ ಲೂಪ್ ಎಕ್ಸಿಕ್ಯೂಟ್ಸ್ ದ ಬ್ಲಾಕ್ ಅಟ್ ಲೀಸ್ಟ್ ಒನ್ಸ್ ಚೆಕಿಂಗ್ ದ ಕಂಡೀಷನ್ ಆಫ್ಟರ್ ದ ವರ್ಡ್. ಅಂದ್ರೆ ಏನಂದ್ರೆ, ಈಗ ಡೂ ವೈಲ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ, ಏನು ಪ್ರೋಗ್ರಾಮ್ ಬರ್ದಿರ್ತೀವಿ ಅದು ಎಷ್ಟ್ ಸರ್ತಿ ರಿಪೀಟ್ ಆಗ್ಬೇಕಂತ ಗೊತ್ತಿರೋದಿಲ್ಲ, ಆದ್ರೆ ಒಂದ್ ಸರ್ತಿನ ಆದ್ರೆ ಅದು ಎಕ್ಸಿಕ್ಯೂಟ್ ಆಗ್ಲಿ. ಏನ್ ನೀವು ಅಂಗಡಿಗೆ ಹೋಗ್ ಬರ್ಬೇಕಿರುತ್ತೆ, ಎಷ್ಟ್ ಸರ್ತಿ ಹೋಗ್ಬೇಕಂತ ಗೊತ್ತಿರಲ್ಲ, ಆದ್ರೆ ಒಂದ್ ಸರ್ತಿನಾದ್ರೂ ಹೋಗ್ಬಾ ಅಂತಂದ್ ಹೇಳ್ತೀವಲ್ಲ, ಆ ತರ ಇದು ಡೂ ವೈಲ್ ಯೂಸ್ ಆಗ್ತಾ ಹೋಗುತ್ತೆ. ಅದೇ ನೆಕ್ಸ್ಟ್ ನೋಡ್ತಾ ಬರ್ದಾದ್ರೆ ಕೀ ಡಿಫರೆನ್ಸಸ್ ಬಿಟ್ವೀನ್ ದ ವೈಲ್ ಅಂಡ್ ಡೂ ವೈಲ್. ಕಂಡೀಷನ್ ಚೆಕ್ ಪ್ಲೇಸ್ಮೆಂಟ್ ಅಂದ್ರೆ ಪ್ಲೇಸ್ಮೆಂಟ್ ಯಾವ ತರ ಪ್ಲೇಸ್ ಮಾಡ್ತೇವೆ ಅಂತ ಹೋಗೋಣ. ಇನ್ನು ವೈಲ್ ಲೂಪ್ಸ್, ದ ಕಂಡೀಷನ್ ಈಸ್ ಚೆಕ್ಡ್ ಬಿಫೋರ್ ದ ಕೋಡ್ ಎಕ್ಸಿಕ್ಯೂಷನ್. ಅಂದ್ರೆ ವೈಲ್ ಲೂಪ್ ನ ಇನ್ ನಾವು ಸ್ಟಾರ್ಟಿಂಗ್ ಆಫ್ ದಿ ಕೋಡ್ ಬರಿತಾ ಹೋಗ್ತೀವಿ, ಅಲ್ಲೇ ಇದನ್ನು ಬಾಡಿ ಆಫ್ ದ ಕೋಡ್ ಬರೆಯಕ್ಕಿಂತ ಮುಂಚೆನೆ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ ಡೂ ವೈಲ್ ಲೂಪ್ಸ್ ಇಟ್ಸ್ ಚೆಕ್ಡ್ ಆಫ್ಟರ್ ಎಕ್ಸಿಕ್ಯೂಷನ್. ಅಂದ್ರೆ ಏನ್ ನಾವು ಎಕ್ಸಿಕ್ಯೂಷನ್ ಮಾಡ್ತೀವಿ, ಬಾಡಿ ಆಫ್ ದ ಲೂಪ್ ಏನು ರೀಡ್ ಮಾಡಿದ್ದೆ ಅದಾದ್ಮೇಲೆ ಲಾಸ್ಟಿಗೆ ಇನ್ನೊಂದು ಕಂಡೀಷನ್ ನ ಹಾಕಿರ್ತೀವಿ. ಮತ್ತೆ ಎಕ್ಸಿಕ್ಯೂಷನ್ ಗ್ಯಾರಂಟಿ. ವೈಲ್ ಮೇ ನಾಟ್ ಎಕ್ಸಿಕ್ಯೂಟ್ ಇಫ್ ಕಂಡೀಷನ್ ಈಸ್ ಫಾಲ್ಸ್ ಇನಿಷಿಯಲಿ. ಅಂದ್ರೆ ವೈಲ್ ಒಳಗೆ ಇಫ್ ಕಂಡೀಷನ್ ಫಾಲ್ಸ್ ಆದ್ರೆ ಅದು ಎಕ್ಸಿಕ್ಯೂಟ್ ಆಗಲ್ಲ, ಅದೇ ಡೂ ವೈಲ್ ಒಳಗೆ ಅಟ್ಲೀಸ್ಟ್ ಒನ್ಸ್ ಆದ್ರೆ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ತಾ ಬರಬಹುದು. ಓಕೆ, ಬನ್ನಿ ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಇಲ್ಲೊಂದು ಕೋಡ್ ಬರ್ಕೊಂಡಿದ್ದೀನಿ. ಫಸ್ಟ್ ವೇರಿಯಬಲ್ ನ ಡಿಕ್ಲೇರ್ ಮಾಡ್ಕೊಂಡಿದೀವಿ, ಒರಿಜಿನಲ್ ಗೆ ಮತ್ತೆ ರಿವರ್ಸ್ ಅಂತ. ಏನು ಇಲ್ಲಿ ಏನ್ ಮಾಡ್ತಿದೀವಿ, ಪಾಲಿಂಡ್ರೋಮ್ ಚೆಕ್ ಮಾಡ್ತಾ ಇದ್ದೇವೆ. ಎರಡು ಪಾಲಿಂಡ್ರೋಮ್ ಏನ್ ನಾವ್ ಎಂಟ್ರಿ ಮಾಡಿರೋದು ಪಾಲಿಂಡ್ರೋಮ್ ಇದೆ ಇಲ್ವಾ ಅಂತ ಚೆಕ್ ಮಾಡ್ತಾ ಇದೀವಿ. ಫಸ್ಟ್ ಒಂದು ನಂಬರ್ ನ ಎಂಟ್ರಿ ಮಾಡ್ತೀವಿ, ಮತ್ತೆ ಸ್ಕ್ಯಾನ್ ಆಫ್ ಹಾಕೊಂಡು ಅದನ್ನ ನಂಬರ್ ನ ರೀಡ್ ಮಾಡ್ತಾ ಇದೀವಿ. ಒರಿಜಿನಲ್ ಇಸ್ ಈಕ್ವಲ್ ಟು ನಮ್ ಅಂದ್ರೆ ನಮ್ಮ ಏನಂದ್ರೆ, ಈಗ ನಂಬರ್ ನಾಟ್ ಈಕ್ವಲ್ ಟು 0 ಅಂದ್ರೆ ಅದು ಕಂಡೀಷನ್ ಹಾಕಿದೀವಿ. ನಂಬರ್ ನಾಟ್ ಈಕ್ವಲ್ ಟು 0 ಇದ್ದಾಗ ಇದನ್ನ ಏನೋ ಈ ಕಂಡೀಷನ್ ನ ಎಕ್ಸಿಕ್ಯೂಟ್ ಮಾಡುವಂತ ಡಿಜಿಟ್ ನ ಎಂಟರ್ ಮಾಡ್ತೀವಿ. ಅದನ್ನ ಏನ್ ಪ್ರೋಗ್ರಾಮ್ ಬರೆದಿದ್ದೀನಿ ಇಫ್ ಎಲ್ಸ್ ಆಫ್ ಕಂಡೀಷನ್ ಹಾಕಿ ವೈಲ್ ಲೂಪ್ ಯಾವ ತರ ವರ್ಕ್ ಆಗುತ್ತೆ ಅಂತ ಅನ್ನೋಕೆ ಒಂದು ಎಕ್ಸಾಂಪಲ್ ಗೋಸ್ಕರ ಈ ಪ್ರೋಗ್ರಾಮ್ ಬರೆದಿದ್ದೀನಿ. ರನ್ ಮಾಡೋಣ. ಎಂಟರ್ ನಂಬರ್ 1 to 1 number is palindrome. ಈಗ ಡೂ ವೈಲ್ ಗೆ ಒಂದು ಎಕ್ಸಾಂಪಲ್ ನೋಡೋಣ. ಅದೇ ಪ್ರೋಗ್ರಾಮ್ ನ ಈಗ ಡೂ ವೈಲ್ ಗೆ ಕನ್ವರ್ಟ್ ಮಾಡಿದ್ದೀನಿ. ಫಸ್ಟ್ ಡೂ ಹಾಕ್ತಿವಿ, ಅದಾದ್ಮೇಲೆ ಬಾಡಿ ಆಫ್ ದ ಪ್ರೋಗ್ರಾಮ್ ಬರಿತೀವಿ, ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡ್ತೀವಿ. ವೈಲ್ ಡೂ ಫಸ್ಟ್ ಇರುತ್ತೆ, ಆಮೇಲೆ ಬಾಡಿ ಆಫ್ ದ ಏನು ಪ್ರೋಗ್ರಾಮ್, ಅದಾದ್ಮೇಲೆ ವೈಲ್ ಇರುತ್ತೆ. ಇದನ್ನ ರನ್ ಮಾಡೋಣ. 1 ಅಂತ ಕೊಡ್ತೀನಿ. ಇಸ್ ಎ ಪಾಲಿಂಡ್ರೋಮ್ ಅಂದ್ರೆ ಇದು ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. 1 to 2 ಅಂತ ಕೊಡ್ತೀನಿ. 1 to 2 ಇಸ್ ನಾಟ್ ಎ ಪಾಲಿಂಡ್ರೋಮ್ ಅಂದ್ರೆ ಪಾಲಿಂಡ್ರೋಮ್ ಇಲ್ಲ, ಅಂದ್ರೆ ಉಲ್ಟಾ ಮಾಡಿದ್ರೆ ಅದಕ್ಕೆ ಸೇಮ್ ಇಲ್ಲ. ಈಗ ಏನ್ ಕನ್ನಡದಲ್ಲಿ ಕನಕ ನಯನ ಆತರ ಇರ್ತಲ್ಲ, ಅದಕ್ಕೆ ಪಾಲಿಂಡ್ರೋಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಯೂಸ್ ಕೇಸಸ್. ವೆನ್ ಟು ಯೂಸ್ ಡೂ ವೈಲ್ ನ ಯಾವಾಗ ಯೂಸ್ ಮಾಡ್ತೀವಿ? ಯೂಸ್ ವೈಲ್ ವೆನ್ ದ ನಂಬರ್ ಆಫ್ ಇಟರೇಷನ್ಸ್ ಈಸ್ ನಾಟ್ ನೌನ್ ಕ್ಲಿಯರ್. ಅಂದ್ರೆ ಏನು ವೈಲ್ ಲೂಪ್ ನ ಇದನ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ರಿಪಿಟೇಷನ್ ಅಂದ್ರೆ ಈ ಇಟರೇಷನ್ ಎಷ್ಟು ಸರ್ತಿ ಆಗ್ಬೇಕಂತ ಗೊತ್ತಿರಲ್ಲ, ಅವಾಗ ವೈಲ್ ಲೂಪ್ ಯೂಸ್ ಮಾಡ್ತಾ ಹೋಗ್ತೀವಿ. ಈ ಡೂ ವೈಲ್ ಅಂದ್ರೆ ಇದು ಎಷ್ಟು ಸರ್ತಿ ಅಂತ ಗೊತ್ತಿರಲ್ಲ, ಆದ್ರೆ ಒಂದ್ ಸರ್ತಿನಾದ್ರೆ ಎಕ್ಸಿಕ್ಯೂಟ್ ಆಗೋ ಅನ್ನೋಕೆ ಇದನ್ನ ಯೂಸ್ ಮಾಡ್ತಾ ಬರ್ತೀವಿ.
ಈ ಪ್ರೋಗ್ರಾಮ್ ಬರ್ದಾಗ ಏನ್ ನಾವು ಕಾಮನ್ ಆಗಿ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಫಸ್ಟ್ ಇನ್ಫೈನೈಟ್ ಲೂಪ್ ಆಗಿ ಆಗ್ಬಿಡುತ್ತೆ. ಆತರ ಏನೋ ಕಂಡೀಷನ್ ಏನ್ ಬರೆದಿರ್ತೀವಲ್ವ ಅವಾಗ ಏನೇನು ತಪ್ಪು ಬಂದಿರ್ತೀವಿ ಅವಾಗ ಇನ್ಫೈನೈಟ್ ಲೂಪಿಗೆ ಹೋಗ್ಬಿಡುತ್ತೆ. ಮತ್ತೆ ಮಿಸ್ಟೇಕಿಂಗ್ ದ ಲೂಪ್ ಕಂಡೀಷನ್ ಕ್ಯಾನ್ ಲೀಡ್ ದ ಮಿಸ್ಸಿಂಗ್ ದ ಲಾಸ್ಟ್ ಇನ್ಫೈನೈಟ್ ರನ್ ಟು ಎಕ್ಸಿಕ್ಯೂಟ್ ಆನ್. ಅಂದ್ರೆ ಏನು ನಾವು ಕೋಡ್ ಬರ್ದಿರ್ತೀವಿ ಆ ಕಂಡೀಷನ್ ನ ಪರ್ಫೆಕ್ಟ್ ಆಗಿ ಬರಬೇಕು, ಇಲ್ಲ ಅಂದ್ರೆ ಅದು ಇನ್ಫೈನೈಟ್ ಲೂಪ್ ಆಗ್ಬಿಡುತ್ತೆ. ಮತ್ತೆ ರಾಂಗ್ ಲೂಪ್ ಟೈಪ್ ಅಂದ್ರೆ ಈಗ ವೈಲ್ ಲೂಪ್ ಹಾಕಿರ್ತೀವಿ ಅವಾಗ ಏನೋ ಮಿಸ್ ಆಗಿ ಡೂ ವೈಲ್ ಅಂತ ಬರ್ಬಿಡ್ತೀವಿ. ಆತರ ಮಾಡಿದಾಗ ಏನು ಮಿಸ್ಟೇಕ್ಸ್ ಆಗುತ್ತೆ ಕೋಡ್ ಬರ್ಬೇಕಾದ್ರೆ. ನೆಕ್ಸ್ಟ್ ಫಸ್ಟ್ ಕಂಡೀಷನ್ ಚೆಕ್ ಮಾಡ್ತೀವಿ ಅಂದ್ರೆ ಬಿಫೋರ್ ದ ಎಕ್ಸಿಕ್ಯೂಷನ್ ವೈಲ್ ಲೂಪ್ ಒಳಗೆ. ಇದು ಡೂ ವೈಲ್ ಒಳಗೆ ಅಂದ್ರೆ ಆಫ್ಟರ್ ಎಕ್ಸಿಕ್ಯೂಷನ್ ಗ್ಯಾರಂಟೀಸ್. ಇದು ವೈಲ್ ಒಳಗೆ ಬಿಫೋರ್ ಎಕ್ಸಿಕ್ಯೂಷನ್ ಆಗಿರುತ್ತಲ್ವಾ ಅದಕ್ಕೆ ರನ್ ಆಗಲ್ಲ. ಅಲೈಸ್ ರನ್ ಅಟ್ಲೀಸ್ಟ್ ಒನ್ಸ್ ಅಂದ್ರೆ ಎಲ್ಲ ಟೈಮು ರನ್ ಆಗುತ್ತೆ, ಆದ್ರೆ ಒಂದ್ ಸರ್ತಿನ ಆದ್ರೆ ವರ್ಕ್ ಆಗುತ್ತೆ ಅದು. ಯೂಸ್ ಕೇಸ್ ಅನ್ನೋನ್ ಇಟರೇಷನ್ ಅಂದ್ರೆ ಎಷ್ಟು ಸರ್ತಿ ಅಂತ ರಿಪೀಟ್ ಮಾಡ್ಬೇಕಂತ ಗೊತ್ತಿರೋದಿಲ್ಲ, ಆದ್ರೆ ಇಲ್ಲಿ ಒಂದ್ ಸರ್ತಿನಾದ್ರೆ ಎಕ್ಸಿಕ್ಯೂಟ್ ಮಾಡಿ ಎಷ್ಟು ಸರ್ತಿ ಅಂತ ಗೊತ್ತಿಲ್ಲ, ಆತರ ಇರುತ್ತೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.